नाज़रीन आदाब, आप देख रहे हैं जी मीडिया। शहर गुलबर्गा में सरकारी जिम्स हॉस्पिटल कायम होने से अवाम में खुशी पाई गई, लेकिन रियासत के कोने कोने से हर ज़िले से इलाज के लिए हर मर्ज़ के मरीज़ बेंगलुरु जाते थे। दिल के मरीज़ों की तादाद में इजाफे के पेश नज़र इन मरीज़ों की सहूलत के लिए शहर में जयदेव हॉस्पिटल कायम किया गया, लेकिन जिम्स हॉस्पिटल को आने वाले देही इलाकों के किसान, मजदूर, ज़राई मजदूर तबके के गरीब अफराद ही आते हैं। मवाजियात से आने वाले मरीज़ों के लिए साफ़ पीने का पानी और मरीज़ों के साथ आने वालों को खाना खाने के बाद पीने के लिए पानी तक मैसर नहीं है। जिम्स हॉस्पिटल में पीने के पानी की सहूलत और दीगर सहूलियात मरीज़ों के लिए जल्द अज जल्द फराहम करने का मुतालबा करते हुए कर्नाटक प्रांत रईत संघ KPRS गुलबर्गा की जानिब से एहतजाज मुनज़्ज़म करके एक याददाश्त पेश की गई। इस एहतजाज में शरण बसप्पा ममशट्टी ज़िला सदर, साइबन्ना गुडबा ज़िला सेक्रेटरी, अल्ताफ़ इनामदार गुलबर्गा सदर और दीगर ज़िम्मेदारान शरीक थे। आइए देखते हैं जी मीडिया की एक रिपोर्ट। जी मीडिया गुलबर्गा। Admissions are open for 1st to 10th standard at Gulshan-e-Atfal English and Urdu Medium School, GDA Layout, Santrashwari, Gulbarga. Wings Academy, helping students to reach their potential. Educational solution for all at one spot, opposite Amar Function Hall, MSK Mill, Ring Road, Kalburgi. Manur Multi-Speciality Hospital, most advanced trauma care center in Kalburgi. सिटी डायग्नोस्टिक्स, असली आलात से लैस मेडिकल सेंटर, एक ही छत के नीचे हर तरह की तिब्बी तशखीस की तमाम सहूलत दस्तियाब है। खरगे सर्कल, रिंग रोड, गुलबर्गा। ತುಂಬ ಗಂಭೀರತೆ ಇರೋದ್ರಿಂದ ಅತಿ ಹೆಚ್ಚು ಪೇಷಂಟ್ಗಳನ್ನು ಅಲ್ಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆಲ್ಲ ನಿಮಗೆ ಗೊತ್ತಿದೆ ಪಾಟೀಲ್. ಹಾಗಾಗಿರೋದ್ರಿಂದ ನಮ್ಮ ಭಾಗ ತೊಗರಿಯ ನಾಡಿನಲ್ಲಿ ಈ ಒಂದು ಜಯದೇವ ಆಸ್ಪತ್ರೆ ಬಂದರೆ ನಮ್ಮ ಭಾಗಕ್ಕೆ ಒಂದು ಅನುಕೂಲ ಆಗ್ತಕ್ಕಂಥ ದೃಷ್ಟಿಕೋನದಲ್ಲಿ ಈ ಭಾಗಕ್ಕೆ ಬಂದಿದೆ. ಆಸ್ಪತ್ರೆ ಬಂದಿರೋ ಜನರೆಲ್ಲರೂ ರೋಗಿಗಳನ್ನು ಸಾರ್ವಜನಿಕರೆಲ್ಲರೂ ಭಾಳ ಖುಷಿಪಟ್ಟಿದೆ. ಆದರೆ ಇವತ್ತೇನಾಗಿದೆ, ನಮ್ಮ ಈ ಆಸ್ಪತ್ರೆ ಇದ್ರೂ ಕೂಡ ಜಿಮ್ಸ್ ಆಸ್ಪತ್ರೆ ಮತ್ತು ಜಯದೇವ ಆಸ್ಪತ್ರೆಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಉದ್ಭವವಾಗಿದೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಬಂದು ವಿಸಿಟ್ ಮಾಡಿದರೆ, ನಮ್ಮ ಮಂತ್ರಿ ಕೂಡ ಅದಕ್ಕೆ ಬಂದು ವಿಸಿಟ್ ಮಾಡಿದ್ದಾರೆ, ವಿರೋಧ ಪಕ್ಷ ನಾಯಕರು ಕೂಡ ಬಂದು ವಿಸಿಟ್ ಮಾಡಿದ್ದಾರೆ. ಹಾಗಾಗಿರೋದ್ರಿಂದ ನಮ್ಮ ಆಸ್ಪತ್ರೆಗೆ ಬರ್ತಕ್ಕಂಥವ್ರು ಅದಾನಿ ಮಕ್ಕಳು ಬರಲ್ಲ, ಅಂಬಾನಿ ಮಕ್ಕಳು ಬರಲ್ಲ, ಮೋದಿ ಅಂತಂದಿರಂತ ಯಾರೂ ಇಲ್ಲಿ ಬರೋಂಗಿಲ್ಲ. ಹಾಗಾಗಿರೋ ಇಲ್ಲಿ ಬರ್ತಕ್ಕಂಥ ಗ್ರಾಮೀಣ ಪ್ರದೇಶದ ರೈತರು, ಕಾರ್ಮಿಕರು, ದುಡಿಯುವ ಜನರು, ಕೂಲಿಕರು, ಹಾಗಾಗಿರೋದ್ರಿಂದ ಬಡ ಜನರು ಮಾತ್ರ ಅತಿ ಹೆಚ್ಚು ಹಾಸ್ಪಿಟ್ಲಿಗೆ ಬರ್ತಾರೆ. ಹಾಗಾಗಿರೋದು ಒಂದು ಮಾನವೀಯತೆ ದೃಷ್ಟಿಕೋನದಿಂದ ಕುಡಿಯೋ ನೀರಿಗಾಗಿ ಬಾಟ್ಲಿಗಾಗಿ ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿರೋ ಮಾನವೀಯತೆ ದೃಷ್ಟಿಕೋನದಿಂದ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಆಗ್ರಹ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ. ನಿಮ್ಮ ಉಮೇಶ್ ಸರ್ ಅವರಿಗೆ ನಿಮಗಂತಕ್ಕಂಥ ಮಾತನ್ನು ಈ ಸಂದರ್ಭಕ್ಕೆ ಬಯಸ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಪರಿಸ್ಥಿತಿ, ಸಂಡಾಸ್ ರೂಮ್ಗಳನ್ನು, ಬಾತ್ರೂಮ್ಗಳನ್ನು ಇವತ್ತು ಗಬ್ಬನಾಡ್ತಕ್ಕಂಥ ಸ್ವತಃ ನಾವೇ ಮನೆ ಕಣ್ಣಾಡ್ಕೊಂಡಿದ್ದೀವಿ. ಗೌರಮ್ಮ ಪಾಟೀಲ್ ಕೂಡ ಸ್ವತಃ ಕಣ್ಣಾಡ್ಕೊಂಡಿದ್ದಾರೆ. ಈ ಪರಿಸ್ಥಿತಿನೆಲ್ಲ ನೋಡ್ಕೊಡಿಕೆ ನಿಮ್ಮ ಹತ್ರ ಇವತ್ತು ನಾವು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆ ಆಗಿದೆ ಅನ್ನೋಂಥ ಮಾತನ್ನು ಹೇಳ್ಕೊಡ್ತೀವಿ. ಅದನ್ನು ಕ್ಲೀನಿಂಗ್ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ತಕ್ಷಣ ಕೈಗೊಳ್ಳಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೀವಿ. ಇದ್ರ ಜೊತೆಗೆ ನಾವೇನು ಕೇಳ್ತಿದ್ದೀವಿ ಅಂತ ಕೇಳಿದ್ರೆ, ಈ ಆಸ್ಪತ್ರೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳೇನಿದೆ, ಇಲ್ಲಿರ್ತಕ್ಕಂಥ ನರ್ಸ್ಗಳ ಹುದ್ದೆಗಳಾಗಿರ್ಬೋದು, ಡಾಕ್ಟರ್ಗಳ ಹುದ್ದೆಗಳಾಗಿರ್ಬೋದು, ಇವತ್ತು ಇಲ್ಲಿರ್ತಕ್ಕಂಥ ಪ್ಯೂನ್ಗಳ ಹುದ್ದೆಗಳು, ಇಲ್ಲಿ ಯಾವ್ಯಾವ ಹುದ್ದೆಗಳನ್ನು ಡಾಟಾ ಏನಿದೆ ಆ ಡಾಟಾ ಪ್ರಕಾರ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಭರ್ತಿ ಮಾಡೋಕ್ಕೆ ವೈದ್ಯಕೀಯ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳನ್ನು ನಮ್ಮ ತೊಗರಿಯ ನಾಡಿ ಕಡೆಗಣಿಸಲಾದಂಥ ರೀತಿಯಲ್ಲಿ ಕೇಳಬೇಕು ಗೋಳು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ದೀವಿ. ಅದರ ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ನಮ್ಮ ಆಸ್ಪತ್ರೆಯಲ್ಲಿ ಚೇರ್ಗಳು, ಪೇಷಂಟ್ಗಳನ್ನು ಬಂದರೆ ಆ ಚೇರ್ಗಳನ್ನು ತಳ್ತಕ್ಕಂಥ ಏನು ಚೇರ್ಗಳಿವೆ, ಆ ಕುರ್ಚಿಗಳೇನಿವೆ, ಆ ಕುರ್ಚಿಗಳೇನೋ ಬಹುತೇಕ ಕೊರತೆ ಅಂತಕ್ಕಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಅದನ್ನು ಕೂಡ ಮೊನ್ನೆ ನಮ್ಮ ಗೌರಮ್ಮ ಪಾಟೀಲ್ ಸಮ್ಮುಖದಲ್ಲೇ ಆ ಚೇರ್ ಇಲ್ಲ ಅಂತೇಳಿ 2 ತಾಸನ್ನು ಹೊರಗಡೆ ಪೇಷಂಟನ್ನು ಇಟ್ಕೊಂಡು ಕೂತಿರ್ತಕ್ಕಂಥ ಜೇವರ್ಗಿ ತಾಲೂಕಿನ ಪೇಷಂಟ್ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ. ಮತ್ತು ಕೊನೆಗೆ ನಿಮ್ಮವ್ರು ಯಾರೊಬ್ಬರು ಮಧ್ಯಪ್ರವೇಶ ಮಾಡಿ, ಡಾಕ್ಟರ್ಗಳು ಯಾರು ಪರಿಚಯ ಇರಲಿಲ್ಲ, ಅವ್ರು ಮಾನವೀಯತೆ ದೃಷ್ಟಿಕೋನದಿಂದ ಮಧ್ಯಪ್ರವೇಶ ಮಾಡಿ ಅವ್ರಿಗೆ ಹೋಯ್ದು ತರ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರಿ. ಆದರೆ ಮುಂದೆ ಅಂಥದನ್ನು ಆಗಬಾರ್ದು. 2 ತಾಸು ಆಯಿತು ಅಂದರೆ ಒಂದು ಸೀರಿಯಸ್ ಪೇಷಂಟ್ ಅದು ಪ್ರಾಣ ಕಳ್ಕೊಳ್ತಕ್ಕಂಥ ನಿರ್ಮಾಣ ಆಗ್ತಾ ಒಂದು ಕೈ ತಪ್ಪಿಸ್ಲಿ ಅಂತಕ್ಕಂಥ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಂತಂದರೆ, ಮೋಸ್ಟ್ಲಿ ಪಾಟೀಲ್ರಿ ಮನಸ್ಸಿಗೆ ನೋವು ಮಾಡ್ಕೊತೀವಿ. ನಾವು ಹೇಳ್ತೀವಿ, ವೈದ್ಯ ಡಾಕ್ಟ್ರುಗಳನ್ನು ವಿರೋಧಿಗಳು ನಾವಲ್ಲ. ಯಾಕಂತ ಕೇಳಿದ್ರೆ ಜನರು ಏನಂತ ತಿಳ್ಕೊತಾರೆ ಅಂತಂದರೆ, ಡಾಕ್ಟ್ರುಗಳಂದರೆ ದೇವರು ಅಂತೇಳಿ ಪಾಲಿಸ್ತಾರೆ. ಹಾಗಾಗಿರೋ ದವಾಖಾನೆ ಅಂದರೆ ದೇವರು ಮಂದಿರ, ದೇವಸ್ಥಾನ ಅಂತೇಳಿ ಪಾಲಿಸ್ತಾರೆ. ನಾವೇನು ಕೇಳಕ್ಕೆ ಬಯಸ್ತೀವಿ, ನಾವು ಕೇಳಕ್ಕೆ ಬಯಸೋದು ಏನಂತಂದರೆ ಜಯದೇವ್ ಮತ್ತು ಜಿಮ್ಸ್ ಈ ಆಸ್ಪತ್ರೆಗೆ ಸರ್ಕಾರದಿಂದ ಮೆಡಿಸಿನ್ಗಳನ್ನು ಸಪ್ಲೈ ಆಗ್ತಕ್ಕಂಥ ಮೆಡಿಸಿನ್ಗಳನ್ನು